ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 16ನೆಯ ತಿರುನಾಮ ಕ್ಷೇತ್ರಜ್ಞ. ಈ ಒಂದು ಸುಂದರವಾದ ಕಥೆಯಿಂದ ಶ್ರೀರಂಗ ಕ್ಷೇತ್ರದ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಶ್ರೀರಾಮನು ತನ್ನ ಪಟ್ಟಾಭಿಷೇಕದ ಸಮಯದಲ್ಲಿ ತನ್ನ ವಂಶದ ಕುಲದೇವರಾದ ಶ್ರೀರಂಗನಾಥ ಸ್ವಾಮಿಯನ್ನು ವಿಭೀಷಣನಿಗೆ ಉಡುಗೊರೆಯಾಗಿ ನೀಡಿದ್ದನು. ರಾಮ ಮತ್ತು ಸೀತೆಯ ಆಶೀರ್ವಾದ ಪಡೆದ ನಂತರ ವಿಭೀಷಣನು ಭಗವಂತನನ್ನು ಹೊತ್ತುಕೊಂಡು ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದನು. ಅವರು ಶ್ರೀರಂಗದ ಕಾವೇರಿ ನದಿಯ ತೀರಕ್ಕೆ ಬಂದಾಗ ಭಗವಂತನು ತಾನು ಆ ಪುಣ್ಯಕ್ಷೇತ್ರದಲ್ಲೇ ಇರಬೇಕೆಂದು ಬಯಸಿದನು. ವಿಭೀಷಣನು ಬೇಸರಪಟ್ಟಾಗ ಭಗವಂತನು ಸಮಾಧಾನಿಸುತ್ತಾ, ನಾನು ಸದಾ ದಕ್ಷಿಣಾಭಿಮುಖವಾಗಿ ಅಂದರೆ ಲಂಕೆಯ ಕಡೆಗೆ ಮುಖ ಮಾಡಿ ಮಲಗಿ ಲಂಕೆಯನ್ನು ಹರಿಸುತ್ತೇನೆ ಎಂದು ಭರವಸೆ ನೀಡಿದರು. ಅಷ್ಟೇ ಅಲ್ಲದೆ ಪ್ರತಿ ರಾತ್ರಿ ದೇವಸ್ಥಾನದ ಬಾಗಿಲು ಮುಚ್ಚಿದ ಮೇಲೆ ನೀನು ಬಂದು ನನಗೆ ಪೂಜೆ ಸಲ್ಲಿಸು ಎಂದು ವಿಭೀಷಣನಿಗೆ ಆದೇಶಿಸಿದನು. ಒಮ್ಮೆ ವಿಭೀಷಣನು ಭಗವಂತನಿಗೆ ಪೂಜೆ ಮಾಡುತ್ತಿದ್ದಾಗ, ನನಗೆ ನಿಮ್ಮ ಗಂಭೀರವಾದ ಮತ್ತು ಭವ್ಯವಾದ ನಡಿಗೆಯನ್ನು ನೋಡಬೇಕೆಂಬ ಆಸೆಯಾಗಿದೆ ಎಂದಾಗ ಭಗವಂತನು ವಿಭೀಷಣನಿಗೆ, ನನ್ನ ನಡಿಗೆಯನ್ನು ನೋಡುವ ಆಸೆ ಇದ್ದರೆ ಅಮಾವಾಸ್ಯೆಯ ದಿನ ತಿರುಕಣ್ಣಪುರಂ ದಿವ್ಯ ದೇಶಕ್ಕೆ ಬಾ. ಅಲ್ಲಿ ನಾನು ನಿನಗೆ ನನ್ನ ಗಂಭೀರವಾದ ನಡಿಗೆಯನ್ನು ತೋರಿಸುತ್ತೇನೆಂದರು. ವಿಭೀಷಣನು, ಶ್ರೀರಂಗದಲ್ಲಿಯೇ ತೋರಿಸಲು ಸಾಧ್ಯವಿಲ್ಲವೇ ಎಂದು ಕೇಳಿದಾಗ ಭಗವಂತನು, ನಾನು ಹೇಳಿದಂತೆ ಮಾಡು. ನಿನ್ನನ್ನು ತಿರುಕ್ಕಣ್ಣಪುರಂಗೆ ಕರೆಯಲು ಒಂದು ವಿಶೇಷ ಕಾರಣವಿದೆ. ಸರಿ ಎಂದು ಹೇಳಿ ವಿಭೀಷಣನು ಅಮಾವಾಸ್ಯೆಯ ದಿನ ತಿರುಕ್ಕಣ್ಣಪುರಂಗೆ ಹೋದನು. ಸಮುದ್ರ ತೀರದಲ್ಲಿ ಶೌರ್ಯರಾಜ ಪರಮಾತ್ಮನ ಅದ್ಭುತ ನಡಿಗೆಯನ್ನು ಕಂಡು ವಿಭೀಷಣನು ಆನಂದದಿಂದ ಮಾತು ಕಳೆದುಕೊಂಡು ಕಣ್ಣೀರು ಸುರಿಸುತ್ತಾ ಆ ದೈವಿಕ ಸುಖದಲ್ಲಿ ಮೈಮರೆತು ಮೂರ್ಛೆ ಹೋದನು. ಪ್ರಜ್ಞೆ ಬಂದ ಮೇಲೆ ವಿಭೀಷಣನು, ನಿಮ್ಮ ಈ ಭವ್ಯವಾದ ನಡಿಗೆಯನ್ನು ನೋಡಲು ಇಲ್ಲೇ ಬರಬೇಕೆಂಬ ಆಜ್ಞೆಯ ಉದ್ದೇಶ ಈಗ ನನಗೆ ಅರ್ಥವಾಯಿತು ಎಂದು ಭಕ್ತಿಯಿಂದ ಹೇಳಿದನು. ಭಗವಂತನು ನಗುತ್ತಾ, ವಿಭೀಷಣ, ನಿನಗೇನು ಅರ್ಥವಾಯಿತೆಂದು ನನಗೆ ತಿಳಿಸುವೆಯಾ? ವಿಭೀಷಣನು, ಇಂದು ಸಮುದ್ರ ತೀರದಲ್ಲಿ ನಿಮ್ಮ ನಡಿಗೆಯನ್ನು ಕಂಡಾಗ ಅಂದು ನಾನು ತಿರುಪುಲ್ಲಾನಿ ಸಮುದ್ರ ತೀರದಲ್ಲಿ ನಿಮಗೆ ಶರಣಾದ ದಿನ ನೆನಪಾಯಿತು. ಅಂದು ನೀವು ಇದೇ ರೀತಿ ನಡೆದು ಬಂದು ನನಗೊಂದು ಮಾತನ್ನು ನೀಡಿದ್ದಿರಿ. ಸಕ್ರದೇವ ಪ್ರಪನ್ನಾಯ ತವಾಸ್ಮೀತಿ ಚಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮೇತೃತಂ ಮಮ. ಅಂದರೆ ಯಾರೇ ಆಗಲಿ ಕೇವಲ ಒಂದು ಬಾರಿ ನಮಗೆ ಶರಣು ಎಂದು ಬೇಡಿದರೆ ನೀವು ಆ ಎಲ್ಲ ಜೀವಿಗಳಿಗೆ ರಕ್ಷಣೆ ನೀಡಿ ಅವರನ್ನು ಸರ್ವದಾ ರಕ್ಷಿಸುವುದು ನಿಮ್ಮ ಸಂಕಲ್ಪವೆಂದು ಹೇಳಿದ ಮಾತು. ಒಂದು ವೇಳೆ ನೀವು ನಿಮ್ಮ ಈ ಭವ್ಯವಾದ ನಡಿಗೆಯನ್ನು ನನಗೆ ಶ್ರೀರಂಗದಲ್ಲೇ ತೋರಿಸಿದ್ದರೆ ನನಗೆ ನನ್ನ ಶರಣಾಗತಿಯ ದಿನದ ನೆನಪಾಗುತ್ತಿರಲಿಲ್ಲ. ಕ್ಷೇತ್ರ ಎಂದರೆ ಒಂದು ನಿರ್ದಿಷ್ಟ ಸ್ಥಳ. ಕ್ಷೇತ್ರಜ್ಞ ಎಂದರೆ ಭಕ್ತನಿಗೆ ಯಾವ ಜಾಗದಲ್ಲಿ ದರ್ಶನ ನೀಡಿದರೆ ಅವನಿಗೆ ಅತ್ಯಂತ ಸಂತೋಷವಾಗುತ್ತದೆ ಎಂದು ತಿಳಿದಿರುವವನು ಎಂದು ಅರ್ಥ. ಅದಕ್ಕಾಗಿಯೇ ಶೌರ್ಯರಾಜ ಭಗವಂತನು ವಿಭೀಷಣನನ್ನು ಶ್ರೀರಂಗದಿಂದ ತಿರುಕ್ಕಣ್ಣಪುರಂ ಸಮುದ್ರ ತೀರಕ್ಕೆ ಕರೆಸಿಕೊಂಡನು. ಇದು ಆತನ ಕ್ಷೇತ್ರಜ್ಞ ಎಂಬ ಗುಣಕ್ಕೆ ಸಾಕ್ಷಿ. ನಾವು ಪ್ರತಿದಿನ ಕ್ಷೇತ್ರಜ್ಞಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮನ್ನು ಹರಸುತ್ತಾ ನಮ್ಮ ಆಧ್ಯಾತ್ಮಿಕ ಉನ್ನತಿಗೆ ಅಗತ್ಯವಾದ ಭಕ್ತಿ ಮತ್ತು ಜ್ಞಾನವನ್ನು ಬೆಳೆಸಿಕೊಳ್ಳಲು ಯಾವ ಸ್ಥಳ ಅಥವಾ ಸನ್ನಿವೇಶ ಅತ್ಯಂತ ಸೂಕ್ತವಾದುದು ಎಂಬುದನ್ನು ಅವನೇ ನಮಗೆ ತೋರಿಸಿಕೊಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.